ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಮೊದಲ ಟೆಸ್ಟ್ ಪಂದ್ಯವನ್ನು ಭಾರತ ಬಹಳ ಈಸಿಯಾಗಿ ಗೆದ್ದಿದೆ. ಎಲ್ಲ ಒಂದು ಕಡೆ ಬಾಂಗ್ಲಾದೇಶ ತಂಡ ಪಾಕಿಸ್ತಾನವನ್ನು ಸೋಲಿಸಿ ಬಂದ ರೀತಿ ನೋಡಿದ್ರೆ ನಮಗೂ ಕೂಡ ಟಕ್ಕರ್ ಕೊಡ್ತಾರೆ ಅಂತ ಅನಿಸ್ತು. ಮೇ ಬಿ ಮೊದಲ ಸೆಷನ್ ಫಸ್ಟ್ ಡೇ ಆಡಿದ್ದು ನೋಡಿದ್ರೆ ಆರಂಭದಲ್ಲೇ ಭಾರತಕ್ಕೆ ಇವರು ಸ್ವಲ್ಪ ಚೋಕ್ ಕೊಡ್ತಾರೆ ಅಂತ ಅನಿಸ್ತಾ ಇತ್ತು. ಆದರೆ ಟೀಮ್ ಇಂಡಿಯಾ, ಅದರಲ್ಲೂ ನಮ್ಮ ತವರಲ್ಲಿ ಬೇರೆ ಟೀಮ್ಗಳಿಗೆ ಘಟಾನುಘಟಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ತಂಡಕ್ಕೆ ನಾವು ಬಿಡೋದಿಲ್ಲ. ಅಂಥದ್ರಲ್ಲಿ ಬಾಂಗ್ಲಾವನ್ನು ಬಿಡುವಂಥ ಪ್ರಶ್ನೆ ಖಂಡಿತ ಇರೋದಿಲ್ಲ. ಸೊ ಹಾಗಾಗಿ ಹೇಗಿತ್ತು ಮ್ಯಾಚ್, ಜೊತೆಗೆ ಒಂದಷ್ಟು ಪಾಸಿಟಿವ್ಸ್, ಎಲ್ಲೆಲ್ಲಿ ನಾವು ಒಂದಷ್ಟು ಇಂಪ್ರೂವ್ಮೆಂಟ್ಗಳನ್ನು ಮಾಡ್ಕೊಳ್ಬೇಕು ಅದನ್ನು ಕೂಡ ಗಮನಿಸಬೇಕಾದಂಥ ಸಮಯ. ಎರಡನೇ ಟೆಸ್ಟ್ಗೆ ಏನು ಟಾಪ್ 16 ಪ್ಲೇಯಿಂಗ್ 11 ಜೊತೆಗೆ 16 ಯಾರು ಇರ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಒಂದಷ್ಟು ಹೊಸ ಅವಕಾಶಗಳನ್ನು ಕೊಡ್ಬೋದಾ ಮೊದಲ ಟೆಸ್ಟನ್ನು ಗೆದ್ದಿರೋದ್ರಿಂದ ಅನ್ನೋ ಪ್ರಶ್ನೆ ಇದೆ. ಇನ್ನೊಂದು ಕಡೆ ಟೆಸ್ಟ್ ಚಾಂಪಿಯನ್ಶಿಪ್ ಏನಿದೆ ಅದರಲ್ಲಿ ನಾವು ಟಾಪ್ನಲ್ಲೇ ಉಳಿಬೇಕು ಅಂತಂದರೆ ನಮ್ಮ ಪ್ರೈಮ್ ಟೀಮ್ ಏನಿದೆ ಅದನ್ನು ಹಾಗೆ ಉಳಿಸುವಂಥ ಸಾಧ್ಯತೆ ಇದೆ. ಸೊ ಈ ಟೆಸ್ಟ್ ಪಂದ್ಯದಲ್ಲಿ ಭಾಳ ದೊಡ್ಡ ಪಾಸಿಟಿವ್ ಅಂತಂದರೆ ಅಶ್ವಿನ್ ಆಡಿದಂಥ ರೀತಿ. ಅಶ್ವಿನ್, ನಾವೀಗಾಗಲೇ ಹೇಳಿದಾಗೆ ನಾವು ಅಶ್ವಿನ್ನ ಸೆಲೆಬ್ರೇಟ್ ಮಾಡಬೇಕು. ಏನೂ ಕೂಡ ನಾವು ಅದು ದೊಡ್ಡ ಮಟ್ಟಕ್ಕೆ ಆ ರೇಂಜ್ಗೆ ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಯಾಕಂದರೆ ಈ ಒಂದು ಗೇಮ್ನಲ್ಲಿ, ಅದರಲ್ಲೂ ಟೆಸ್ಟ್ ಫಾರ್ಮ್ಯಾಟ್ ಅಂತ ಬಂದಾಗ ಒಂದು ರೆಕಾರ್ಡನ್ನು ನಾನು ಗಮನಿಸ್ತಾ ಇದ್ದೆ. ಈ ಮ್ಯಾನ್ ಆಫ್ ದ ಮ್ಯಾಚ್ ಏನು ಗಳಿಸಿದ್ದಾರೆ, ಸೊ ಎಲ್ಲ ಪ್ಲೇಯರ್ಗಳಿಗಿಂತ ಯಾರ್ಯಾರು ಘಟಾನುಘಟಿ ಭಾರತದ ಪ್ಲೇಯರ್ಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಬೀಟ್ ಮಾಡಿದ್ದಾರೆ ಅಶ್ವಿನ್. ಟೆಸ್ಟ್ನಲ್ಲಿ 20 ಬಾರಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ಲಸ್ ಮ್ಯಾನ್ ಆಫ್ ದ ಸೀರೀಸ್ ಎರಡೂ ಸೇರಿದ್ರೆ 20 ಆಗಿದೆ ಅಶ್ವಿನ್ಗೆ. ಸಚಿನ್ ಅವರ 19 ಏನಿತ್ತು ಮ್ಯಾನ್ ಆಫ್ ದಿ ಸೀರೀಸ್, ಹಾಗೇನೆ ಮ್ಯಾಚ್ ಎರಡನ್ನು ಕೂಡ ಸೇರಿಸಿದ್ರೆ ಅದು 19 ಇತ್ತು, ಅದನ್ನು ಬೀಟ್ ಮಾಡಿದ್ದಾರೆ. ರಾಹುಲ್ ದ್ರಾವಿಡ್ 15 ಬಾರಿ ಈ ಒಂದು ಪ್ರಶಸ್ತಿಗಳನ್ನು ಗಳಿಸ್ಕೊಂಡಿದ್ರು. ಹಾಗೆ ಕುಂಬ್ಳೆ 14, ಸೆಹ್ವಾಗ್ 13, ವಿರಾಟ್ ಕೊಹ್ಲಿ 13. ಹಾಗಾಗಿ ದಿ ಗೋಟ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಹೇಳ್ಬೋದು ಅಶ್ವಿನ್ ಅವರಿಗೆ. ಅಶ್ವಿನ್ ಮೊದಲ ಇನ್ನಿಂಗ್ಸ್ನಲ್ಲಿ ಆಡಿದಂಥ ರೀತಿ ಇದೆಯಲ್ಲ, ಅವರ ಚೆನ್ನೈ ಪಿಚ್, ಹೋಮ್ ಪಿಚ್, ಅದರಲ್ಲಿ ರವೀಂದ್ರ ಜಡೇಜಾ ಹಾಗೇನೆ ಅಶ್ವಿನ್ ಇಬ್ಬರೂ ಕೂಡ ಟೀಮ್ ಎಲ್ಲೋ ಒಂದು ಕಡೆ 200ರ ಒಳಗೆ ಆಲ್ಔಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ 387 ಗಳಿಸೋ ಹಾಗೆ ಮಾಡಿದರು. ಸೊ ಅದಾದಮೇಲೆ ಬೌಲಿಂಗ್ನಲ್ಲಿ ಬಂದಾಗಲೂ ಕೂಡ ಫಸ್ಟ್ ಇನ್ನಿಂಗ್ಸ್ನಲ್ಲಿ ನಮ್ಮ ಪೇಸರ್ಗಳು ಉತ್ತಮವಾಗಿ ಬೌಲಿಂಗ್ ಮಾಡಿದ್ರು. ನಮ್ಮ ಆಕಾಶ್ದೀಪ್ ಇರ್ಬೋದು, ಸಿರಾಜ್ ಇರ್ಬೋದು, ಜಸ್ಪ್ರೀತ್ ಬುಮ್ರಾ ಭಾಳ ಮುಖ್ಯವಾಗಿ. ಅದಾದ ನಂತರ ಚೆನ್ನೈನ ಪಿಚ್ ನಿಮಗೆಲ್ಲ ಗೊತ್ತಿರೋ ಹಾಗೆ 3ನೇ ದಿನದ ನಂತರ ಸ್ವಲ್ಪ ಟರ್ನಿಂಗ್ ಟ್ರ್ಯಾಕ್ ಆಗುತ್ತೆ, ಟರ್ನ್ ಜಾಸ್ತಿ ಸಿಗುತ್ತೆ. ಅದನ್ನು ಭರಪೂರವಾಗಿ ನಮ್ಮ ಅಶ್ವಿನ್ ಅವರು ಅದನ್ನು ಉಪಯೋಗ ಮಾಡಿಕೊಂಡ್ರು, ಆ ಪಿಚ್ನ ಅಡ್ವಾಂಟೇಜನ್ನು ತೆಗೆದುಕೊಂಡ್ರು. ಜೊತೆಗೆ ಕರ್ಟ್ನಿ ವಾಲ್ಶ್ ಅವರ ದಾಖಲೆ ಏನಿದೆ 519 ವಿಕೆಟ್ಗಳು, ಅದನ್ನು ದಾಟಿ ಈಗ ಮುಂದಕ್ಕೆ ಸಾಕ್ತಾ ಇದ್ದಾರೆ. ಸೊ ಇನ್ನೂ ಸಾಕಷ್ಟು ಘಟಾನುಘಟಿಗಳ ರೆಕಾರ್ಡನ್ನು ಬ್ರೇಕ್ ಮಾಡುವಂಥದ್ದಿದೆ. ಎಲ್ಲಿವರೆಗೆ ಹೋಗ್ತಾರೆ ಅದನ್ನು ನೀವು ದಯವಿಟ್ಟು ಕಮೆಂಟ್ ಮಾಡಿ. ಕೊನೆಯದಾಗಿ ನಿವೃತ್ತಿ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ವಿಕೆಟನ್ನು ಪಡಿಬೋದು? ಈಗಾಗಲೇ 520 ದಾಟಿದ್ದಾರೆ. ಸೊ ಕೊನೆಯದಾಗಿ ಎಷ್ಟಕ್ಕೆ ಬಂದು ನಿಲ್ತಾರೆ ಅಶ್ವಿನ್ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಏನು ಭಾಳ ಮುಖ್ಯವಾಗಿ ಇವತ್ತು ಅಶ್ವಿನ್ ಅವರ ವಿಚಾರವಾಗಿ ಕೊಹ್ಲಿ ನೆನ್ನೆ ಮ್ಯಾಚ್ ಮುಗಿದ ನಂತರ ಒಂದು ಓವೇಷನ್ ಕೊಟ್ಟರು ಅವರಿಗೆ, ಅದರ ಬಗ್ಗೆ ಸಲಾಂ ಹೇಳಿದ್ರು. ಇಂಥ ಒಬ್ಬ ಪ್ಲೇಯರ್ ನಮ್ಮ ಟೀಮ್ನಲ್ಲಿರೋದು ನಿಜಕ್ಕೂ ಭಾಳ ವಿಶೇಷವಾದಂಥ ವಿಚಾರ. ಏನೋ ಎರಡನೇ ಮ್ಯಾಚ್ಗೆ ನಾವು ಬರೋದಾದರೆ, ಅಂದರೆ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ಏನು ಬದಲಾವಣೆ ಮಾಡ್ಬೋದು, RCBಯ ಒಬ್ಬ ಎಡಗೈ ಬೌಲರ್ ಅವಕಾಶವನ್ನು ಪಡಿಬೋದಾ ಅನ್ನೋದು ಪ್ರಶ್ನೆ ಇದೆ. ಯಶ್ ದಯಾಳ್ ಎಲ್ಲೋ ಕಾನ್ಪುರದಲ್ಲಿ ಮುಂದಿನ ಮ್ಯಾಚ್ ಆಗ್ತಾ ಇರೋದ್ರಿಂದ ಅಲ್ಲಿನ ಪಿಚ್ ಕೂಡ ಸ್ಪೀಡ್ ಬೌಲರ್ಗಳಿಗೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ಸೊ ಆ ಕಾರಣಕ್ಕೆ ಒಬ್ಬ ಪೇಸರ್ನ ಚೇಂಜ್ ಮಾಡ್ಬೋದಾ ಅಂತ ನೋಡಬೇಕು. ಗಂಭೀರ್ ಮತ್ತು ರೋಹಿತ್ ಶರ್ಮಾ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಅಂತ. ಸಾಮಾನ್ಯವಾಗಿ ಒಂದು ಟೆಸ್ಟನ್ನು ಗೆದ್ದ ನಂತರ ಮತ್ತೆ ಆ ಕಾಂಬಿನೇಷನನ್ನು ಚೇಂಜ್ ಮಾಡಲ್ಲ, ಯಾಕಂದರೆ ಮೊಮೆಂಟಮ್ ಏನು ಕ್ರಿಯೇಟ್ ಆಗುತ್ತೆ ಅದನ್ನು ಹಾಗೆ ಉಳಿಸ್ಕೊಳ್ಳೋಣ ಅಂತ ವಿನ್ನಿಂಗ್ ಕಾಂಬಿನೇಷನನ್ನು ಮುಂದುವರಿಸ್ತಾರೆ. ಏನಾದರೂ ಒಬ್ಬ ಲೆಫ್ಟಿ ಬೇಕಾಗುತ್ತೆ, ಲೆಫ್ಟ್ ಆರ್ಮ್ ಬೌಲರ್ ಬೇಕಾಗುತ್ತೆ ಅಂತ ಅನಿಸಿದಾಗ ಮೇ ಬಿ ಯಶ್ ದಯಾಳ್ಗೆ ಒಂದು ಅವಕಾಶ, ಟೆಸ್ಟ್ನಲ್ಲಿ ಡೆಬ್ಯೂ ಮಾಡುವಂಥ ಅವಕಾಶ ಸಿಗಬಹುದು. ಸೊ ಓವರಾಲ್ ಈ ಒಂದು ಮ್ಯಾಚನ್ನು ನೋಡಿದಾಗ ನಮಗೆ ಪಾಸಿಟಿವ್ಸ್ ಇನ್ನೊಂದು ಭಾಳ ಮುಖ್ಯವಾಗಿ ಶುಭ್ಮಾನ್ ಗಿಲ್ ಹಾಗೇನೆ ರಿಷಬ್ ಪಂತ್ ಇಬ್ಬರೂ ಕೂಡ ಮಾಡಿದಂಥ ಕಂಬ್ಯಾಕ್. ಫ್ಯೂಚರ್ನ ಪ್ಲೇಯರ್ ಅಂತ ನಾವೇನು ಕರಿತೀವಿ, ಇಬ್ಬರು ಕೂಡ ಫ್ಯೂಚರ್ನ ಸೂಪರ್ ಸ್ಟಾರ್ಸ್ ಆಗ್ತಾರೆ ಅಂತ. ಹಾಗಾಗಿ ಗಿಲ್ ಗಳಿಸಿದಂಥ ಶತಕ, ರಿಷಬ್ ಪಂತ್ ಒಂದು ಆಕ್ಸಿಡೆಂಟ್ ಆದಮೇಲೆ ಕಂಬ್ಯಾಕ್ ಮಾಡಿ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ಯಾವತ್ತೂ ಕೂಡ ರಿಷಬ್ ಪಂತ್ ಅದ್ಭುತವಾಗಿ ಆಡಿದ್ದಾರೆ. T20 ಒನ್ ಡೇಲಿ ಇನ್ನೂ ಕೂಡ ಅವರ ಪರ್ಫಾರ್ಮೆನ್ಸ್ ಏನು ಅವರ ನಿರೀಕ್ಷಿತ ಮಟ್ಟಕ್ಕಿಲ್ಲ. ಸೊ ಆ ಕಾರಣಕ್ಕೆ ನಮ್ಗೆ ಅದೊಂದು ಪಾಸಿಟಿವ್, ಗಿಲ್ ಹಾಗೇನೆ ರಿಷಬ್ ಪಂತ್ ಇಬ್ಬರು ಕೂಡ ಆಡಿರೋದು. ಆದರೆ ಇಲ್ಲಿ ಈ ಒಂದು ಟೆಸ್ಟ್ ಸೀರೀಸ್ನಲ್ಲಿ ಮೊದಲ ಟೆಸ್ಟ್ನಲ್ಲಿ ನಾವು ಕಲ್ತಿರೋದು ಏನಂತಂದರೆ, ನಮ್ಮ ಸೀನಿಯರ್ ಪ್ಲೇಯರ್ಗಳು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಬ್ಬರೂ ಕೂಡ ಆಡಬೇಕಾಗುತ್ತೆ. ಯಾಕಂದರೆ ಈ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾಳ ಮುಖ್ಯವಾಗಿ ಸೀನಿಯರ್ಗಳು ಮುಂದೆ ಬಂದರೆ ಮಾತ್ರ ನಾವು ಒಂದು ಪಂದ್ಯದಲ್ಲಿ, ಈಗ ಗಿಲ್ ಆಡಿರ್ಬೋದು, ಒಂದು ಪಂದ್ಯದಲ್ಲಿ ಅಶ್ವಿನ್, ಜಡೇಜಾ ಆಡಿದ್ದಾರೆ, ಇನ್ನೊಂದು ಪಂದ್ಯದಲ್ಲಿ ಗಿಲ್ ಮತ್ತು ಪಂತ್ ಆಡಿದರು. ಆದರೆ ನಮ್ಮ ಸೀನಿಯರ್ಗಳು ಇನ್ಕ್ಲೂಡಿಂಗ್ KL ರಾಹುಲ್ ತಮ್ಮ ಜವಾಬ್ದಾರಿಯನ್ನು ಮೆರಿಬೇಕಾಗುತ್ತೆ. ಮೇ ಬಿ ಎರಡನೇ ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲಿಂದ ಒಂದು ದೊಡ್ಡ ಇನ್ನಿಂಗ್ಸನ್ನು ನಾವು ನಿರೀಕ್ಷೆ ಮಾಡ್ಬೋದು. ಕಾದು ನೋಡೋಣ ಏನಾಗುತ್ತೆ ಅಂತ. ಏನು ಮುಖ್ಯವಾಗಿ ಅಶ್ವಿನ್ ಅವರ ವಿಚಾರವಾಗಿ ಒಂದು ನಾವು ಹೇಳಬೇಕು, ಈ ಟೆಸ್ಟ್ ಚಾಂಪಿಯನ್ಶಿಪ್ನ ಹೋಲ್ ಎಲ್ಲ ಟೆಸ್ಟ್ಗಳು ನಡೀತಲ್ಲ, ಅದರಲ್ಲಿ ಏನು ಮಾಡ್ತಾರೆ, ಕಂಪ್ಲೀಟಾಗಿ ಎಲ್ಲದರಲ್ಲೂ ಅಶ್ವಿನನ್ನು ಆಡಿಸ್ತಾರೆ. ಅವರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆದರೆ ಫೈನಲ್ ಅಂತ ಬಂದಾಗ ಸಡನ್ ಆಗಿ ಅಶ್ವಿನ್ ಅವರು ಡ್ರಾಪ್ ಆಗಿರ್ತಾರೆ. ಯಾಕಂದರೆ ಅದು ಫಾರಿನ್ ಪಿಚ್, ಅಲ್ಲಿ ವೇಗಿಗಳಿಗೆ ಸಹಕಾರ ಜಾಸ್ತಿ ಅಂತ ಕಷ್ಟಪಟ್ಟು ಫೈನಲ್ವರೆಗೆ ಕರ್ತರುವಂಥ ಅಶ್ವಿನ್ನ ಫೈನಲ್ ಪಂದ್ಯದಲ್ಲಿ ಡ್ರಾಪ್ ಮಾಡಿದ್ರೆ ನಿಜಕ್ಕೂ ಅದು ನ್ಯಾಯಸಮ್ಮತ ಅಲ್ಲ. ಸೊ ಈ ಬಾರಿ ಕೂಡ ಆ ಥರ ಮಾಡದೇ ಇರಲಿ. ಇಂಗ್ಲೆಂಡ್ನಲ್ಲಿ ಫೈನಲ್ ಇದ್ದರೂ ಕೂಡ ಅಶ್ವಿನ್ ಎಂಥ ಒಂದು ಪಿಚ್ನಲ್ಲೂ ಕೂಡ ಒಂದಷ್ಟು ಗ್ಯಾರಂಟಿ ವಿಕೆಟನ್ನು ತೆಗೆಯುವಂಥ ಅಥವಾ ಬ್ಯಾಟ್ಸ್ಮನ್ಗಳನ್ನು ಸ್ವಲ್ಪ ಅನ್ಸೆಟಲ್ ಮಾಡುವಂಥ ಕೆಪಾಸಿಟಿ, ಎಕ್ಸ್ಪೀರಿಯನ್ಸ್ ಅಶ್ವಿನ್ಗಿದೆ.
ಸೊ ಓವರಾಲ್ ಈ ಒಂದು ಟೆಸ್ಟ್ ಪಂದ್ಯ ನಿಮಗೆ ಹೇಗೆ ಅನಿಸ್ತು? ಮೊದಲ ಟೆಸ್ಟ್ ಪಂದ್ಯ ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು? ಜೊತೆಗೆ ಮುಂದಿನ ಟೆಸ್ಟ್ ಪಂದ್ಯದಲ್ಲಿ ಯಾರು ಆಡಬೇಕು, ಏನಾದರೂ ಬದಲಾವಣೆ ಮಾಡಬೇಕಾ? ದಯವಿಟ್ಟು ಅದರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.